ಕರೆಮ್ಮದೇವಿಯ 93ನೇ ವರ್ಷದ ಭಾರತೋತ್ಸವದ ನಿಮಿತ್ತವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ಕರೆಮ್ಮದೇವಿ ಈ ನಗರದ ಮಹಾ ಆದಿಶಕ್ತಿಯಾಗಿ 15ನೇ ಶತಮಾನದಲ್ಲಿ ಅಂದರೆ 600 ವರ್ಷಗಳ ಹಿಂದೆ 15ನೇ ಶತಮಾನ 600 ವರ್ಷಗಳ ಹಿಂದೆ ಅಂದಿನ ಮಲಯಾಳ ದೇಶದಿಂದ ಅಂದರೆ ಇವತ್ತಿನ ಕೇರಳ ರಾಜ್ಯ ನಾವೇನು ಕರೆದುಕೊಳ್ತೀವಿ ಆ ರಾಜ್ಯದಿಂದ ಬಂದು ಗದಗದಲ್ಲಿ ನೆಲೆಸಿರ್ತಕ್ಕಂಥ ಮಹಾದೇವಿಯ ಮಹಾ ಇತಿಹಾಸವನ್ನು ಹೊಂದಿರತಕ್ಕಂಥ ದೇವಸ್ಥಾನ. ಅದು ಸುಮಾರು 96 ವರ್ಷಗಳ ಕಾಲ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ನಿರ್ವಹಿಸಿಕೊಂಡು ಬಂದು 2026ನೇ ವರ್ಷದ 97ನೇ ಮಹಾರಥೋತ್ಸವ ಕಾರ್ಯಕ್ರಮ ಗದಗನಲ್ಲಿ ಇದು ನಮ್ಮ ನಗರ ಜಾತ್ರೆಯಾಗಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. ಸುಮಾರು 3 ದಿನಗಳ ಕಾಲ ನಡೆಯತಕ್ಕಂಥ ಈ ಮಹಾರಥೋತ್ಸವ ವಿವಿಧ ಕಾರ್ಯಕ್ರಮಗಳು ನಮ್ಮ ಸಂಘಟಕರು ಸಂಘಟಿಸಿದ್ದಾರೆ. ಅದು 18, 19, 20 3 ದಿನಗಳಾಗಿ ವಿವಿಧ ಬಗೆಯ ಎಲ್ಲ ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ವ್ಯವಸ್ಥೆಯಲ್ಲಿ ಸುಮಾರು 3 ದಿನಗಳ ಸತತವಾಗಿ ನಡೆತಕ್ಕಂಥ ಈ ಜಾತ್ರೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಆ ವಿವರಣೆಯನ್ನು ಮುಂದೆ ಸಾದರಪಡಿಸ್ತಾ ಇದೆ. ಮೊದಲನೇ ದಿನ 18ನೇ ತಾರೀಕು 18/3/2026 ಬುಧವಾರ ಕರೆಮ್ಮದೇವಿಯ ಬಹು ವರ್ಷಗಳಿಂದ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಬೆಳ್ಳಿಯ ಮಹಾದೇವಿಯ ಉತ್ಸವ ಮೂರ್ತಿಯನ್ನು ಸಾರ್ವಜನಿಕ ದರ್ಶನಕ್ಕಾಗಿ ವರ್ಷಕ್ಕೆ 2 ಬಾರಿ 3 ಬಾರಿ ನಾವು 2-3 ಬಾರಿ ಅದನ್ನು ದೇವಿ ಸಾರ್ವಜನಿಕ ದರ್ಶನಕ್ಕಾಗಿ ಕೊಡ್ತಾ ಇರ್ತೀವಿ. ಈ ಮಹಾರಥೋತ್ಸವದ ನಿಮಿತ್ತ ಕೂಡ ದೇವಿಯ ಮಹಾ ಬೆಳ್ಳಿಯ ಉತ್ಸವ ಮೂರ್ತಿಯನ್ನು ಕೂಡ ಸಾರ್ವಜನಿಕ ದರ್ಶನಕ್ಕಾಗಿ 3 ದಿನಗಳ ಕಾಲ ಸತತವಾಗಿ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀವಿ. ಅದು ಬೆಳ್ಳಿ ಉತ್ಸವ ಮೂರ್ತಿ ಸಾರ್ವಜನಿಕ ದರ್ಶನದ ನಂತರ ಮುಂಜಾನೆ ಬೆಳಿಗ್ಗೆ 8 ಗಂಟೆಗೆ ಈ ನಗರದ ಎಲ್ಲರಿಗೂ ಒಂದು ಒಳ್ಳೆಯ ವಾತಾವರಣ, ಆರೋಗ್ಯ ಭಾಗ್ಯ, ಸಂಪತ್ತು ಭರಿತವಾಗಿರ್ತಕ್ಕಂಥ ವಾತಾವರಣ ಇದೆಲ್ಲ ಆ ದೇವಿ ಅನುಕರಿಸಲಿ ಅಂತಕ್ಕಂಥ ಉದ್ದೇಶದಿಂದ ಬೆಳಿಗ್ಗೆ 8 ಗಂಟೆಗೆ 18ನೇ ತಾರೀಕಿಗೆ ಚಂಡಿ ಹೋಮ ಕಾರ್ಯಕ್ರಮವನ್ನು ದೇವಸ್ಥಾನದ ಆವರಣದಲ್ಲಿ ನಿರ್ವಹಿಸ್ತಕ್ಕಂಥ ಪ್ರತಿ ವರ್ಷವೂ ಕೂಡ ನಿರ್ವಹಿಸ್ತಾ ಇದ್ದೇವೆ. ಇದು ಕೂಡ ಸಾರ್ವಜನಿಕರ ಒಂದು ಒಳ್ಳೆಯ ಉದ್ದೇಶದಿಂದ ಒಳ್ಳೆಯ ವಾತಾವರಣ ನಿರ್ಮಾಣಕ್ಕೆ, ಶಾಂತಿ, ನೆಮ್ಮದಿ, ಸಮೃದ್ಧಿಗೆ ಈ ಚಂಡಿ ಹೋಮವನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಜಾತ್ರೋತ್ಸವದ ಕಾರ್ಯಕ್ರಮ ಅವತ್ತು ಆರಂಭಗೊಳ್ಳುತ್ತದೆ. ಬೆಳಗ್ಗೆ 10 ಗಂಟೆಗೆ ನಾವು ಈ ಎಲ್ಲ ಸಾಮೂಹಿಕ 3 ದಿನಗಳ ಕಾರ್ಯಕ್ರಮದ ಸಾಂಕೇತಿಕ ವ್ಯವಸ್ಥೆಯನ್ನು ಸನ್ಮಾನ್ಯ ಶ್ರೀ ಡಿ.ಆರ್. ಪಾಟೀಲ್ ಅವರು ಆ ಕಾರ್ಯಕ್ರಮವನ್ನು 3 ದಿನದ ಸಾಮೂಹಿಕ ಕಾರ್ಯಕ್ರಮವನ್ನು ಮಾನ್ಯ ಶ್ರೀ ಡಿ.ಆರ್. ಪಾಟೀಲ್ ಶಾಸಕರು, ಉಪಾಧ್ಯಕ್ಷ, ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಬೆಂಗಳೂರಿನವರು ಉದ್ಘಾಟನೆ ಮಾಡ್ತಾರೆ. ಅಂದೇ ಮುಂಜಾನೆ ಉದ್ಘಾಟನೆ ನಂತರ ಪ್ರಥಮ ಅಂದರೆ ಮುತ್ತೈದರಿಗೆ ತುಂಬುವ ಶುಭ ಕಾರ್ಯಕ್ರಮದೊಂದಿಗೆ ನಮ್ಮ ಜಾತ್ರೆ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ. ಮುತ್ತೈದರ ಆ ಭಾಗದ ಎಲ್ಲ ಮಹಿಳೆಯರಿಗೆ ಉಡಿ ತುಂಬತಕ್ಕಂಥ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ಆ ಉದ್ಘಾಟನೆ ನಂತರ ಎಲ್ಲ ಮುತ್ತೈದರು ಉಡಿ ತುಂಬುವುದರೊಂದಿಗೆ ಸ್ಪರ್ಧೆಗಳ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ. ಮುಂಜಾನೆ 11 ಗಂಟೆಗೆ ಮೊದಲನೇದು ರಂಗೋಲಿ ಸ್ಪರ್ಧೆಯನ್ನು ನಿರ್ವಹಿಸ್ತಾ ಇದ್ದೀವಿ. ನಂತರ ಚಿತ್ರಕಲಾ ಸ್ಪರ್ಧೆ ಅಂದರೆ ಯಾರ್ಯಾರು ಚಿತ್ರದಲ್ಲಿ ಆಸಕ್ತಿ ಇರ್ತಾರೆ ಅವರಲ್ಲಿ ಏನು ಅವ್ರ ಪ್ರತಿಭೆ ಇರ್ತದೆ ಆ ಪ್ರತಿಭೆಯನ್ನು ಅರಳಿಸಿ ಅವ್ರು ಗುರುತಿಸಿ ಬಹುಮಾನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅದು ರಂಗೋಲಿ ಸ್ಪರ್ಧೆಯಲ್ಲಿ ಕೂಡ ಬಹುಮಾನ ಕೊಡ್ತಕ್ಕಂಥದ್ದು. ಚಿತ್ರಕಲೆ ಸ್ಪರ್ಧೆ ಮಾಡೋದವ್ರಿಗೂ ಕೂಡ ಅದರೊಂದಿಗೆ ವಚನ ಗಾಯನ ಅಂದರೆ ವಚನವನ್ನು ಪ್ರದರ್ಶಿಸಿ ಅವರ ಅರ್ಥಪೂರ್ಣವಾಗಿರ್ತಕ್ಕಂಥ, ಮಹತ್ವಪೂರ್ಣವಾಗಿರ್ತಕ್ಕಂಥ ಅವರ ಶಕ್ತಿಯನ್ನು ಸಾರ್ವಜನಿಕವಾಗಿ ಸದ್ಬಳಕೆ ಮಾಡತಕ್ಕಂಥ ವ್ಯವಸ್ಥೆಗೆ ವಚನಗಾಯನ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಅವರು ಕೂಡ ಕೊನೆ ದಿವಸ ಬಹುಮಾನ ವಿತರಣೆ ಕಾರ್ಯಕ್ರಮ ಕೂಡ ಅದು ರಂಗೋಲಿ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ವಚನಗಾಯನ ಸ್ಪರ್ಧೆ ಈ 3 ಸ್ಪರ್ಧೆಗಳಿಗೆ ಜಯಶಾಲಿ ಆದವರಿಗೆ ಫಸ್ಟು, ಸೆಕೆಂಡು, ಥರ್ಡ್ ಪ್ರೈಸ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಕಮಿಟಿಯವರು ಹಮ್ಮಿಕೊಂಡಿದ್ದಾರೆ.
ಆ ಸ್ಪರ್ಧೆಗಳ ನಿರ್ಣಾಯಕರು ಬೇಕಾಗ್ತದೆ. ಯಾವ ರೀತಿ ಯಾರು ಉತ್ತಮವಾಗಿ ತಮ್ಮ ಅದ್ಭುತ ವ್ಯವಸ್ಥೆಯನ್ನು ಪ್ರದರ್ಶನ ಮಾಡ್ತಾರೆ ಅದನ್ನು ಗುರುತಿಸಿ ಬಹುಮಾನ ಕೊಡಬೇಕಾಗ್ತದೆ. ಅದಕ್ಕೆ ಸ್ಪರ್ಧಾಳುಗಳ ನಿರ್ಣಾಯಕರಾಗಿ ನಾವು SB ಹಡಗಲಿ ಅವರು ನಿವೃತ್ತ ನೌಕರರ ಪೊಲೀಸ್ ಇಲಾಖೆ ಇವರು ಆ ಸ್ಪರ್ಧೆ ನಿರ್ಣಾಯಕರ ಕೆಲಸ ಮಾಡ್ತಾರೆ. ಶ್ರೀಮತಿ ಗೀತಾ ಅಣ್ಣಿಗೇರಿ ಅವರು ನಿರ್ಣಾಯಕರ ಕೆಲಸ ಮಾಡ್ತಾರೆ. ಶ್ರೀಮತಿ ಭುವನೇಶ್ವರಿ ಹಿರೇಮಠ ಅವರು ಕೂಡ ಅದರ ಸ್ಪರ್ಧಾತ್ಮಕ ನಿರ್ಣಾಯಕರಾಗಿ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ. ಅಂದು ಸಾಯಂಕಾಲ 6 ಗಂಟೆಗೆ ವೇದಿಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ. ಇದು 18/3/2026 ಬುಧವಾರ ಸಾಯಂಕಾಲ 6 ಗಂಟೆಗೆ ಸಾಂಸ್ಕೃತಿಕ ವೇದಿಕೆ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ. ಅಲ್ಲಿನ ದಿವ್ಯ ಸಾನ್ನಿಧ್ಯವನ್ನು ನಾವೊಂದು ಪರಂಪರೆಯನ್ನು ಇಟ್ಕೊಂಡು ಬಂದಿದ್ದೀವಿ. ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರು ಪ್ರತಿ ವರ್ಷ ಜಾತ್ರೋತ್ಸವ ವಿಭಿನ್ನ ರೀತಿಯ ಬದಲಾವಣೆ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ಮತ್ತು ಎಲ್ಲ ಆಧ್ಯಾತ್ಮಿಕ ಪಂಡಿತರನ್ನು ಕರೆಸಿ ಈ ಭಾಗದ ನಾಗರಿಕರಿಗೆ ಉತ್ತಮವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಬೋಧನೆ ಆಗಲಿ ಅಂತಕ್ಕಂಥ ಸದುದ್ದೇಶದಿಂದ ಪ್ರತಿ ವರ್ಷ ಬದಲಾವಣೆ ಮಾಡಿ ಒಬ್ಬೊಬ್ಬರ ಸ್ವಾಮೀಜಿಯವರನ್ನು ಬರ್ಮಾಡ್ಕೊಳ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಹಾಕೊಂಡಿದ್ದೀವಿ. ಅದರಂತೆ 12ನೇ ತಾರೀಕು ನಡೆಯತಕ್ಕಂಥ ವೇದಿಕೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಮನ್ಯರಂಜನ ಪ್ರಭು ಬದಲಾವಣೆ ಅಭಿನವ ಒಪ್ಪತ್ತೇಶ್ವರ ಸ್ವಾಮಿಗಳು ಒಪ್ಪತ್ತೇಶ್ವರ ಸ್ವಾಮಿ ಮಠ ಗುಡಿಗುಡ್ಡಿಯವರು ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಆಮೇಲೆ ಅವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು 2026ನೇ ವರ್ಷದ ಜಾತ್ರೋತ್ಸವ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಹಾನಗಲ್ ಅವರು ಜಾತ್ರೋತ್ಸವ ಸಮಿತಿ ಅಧ್ಯಕ್ಷರು ಅವತ್ತಿನ ಸಭೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪುರಾತನರಿರ್ತಕ್ಕಂಥ ರಾಜಾರಾಮ್ ಪವಾರ್ ಅವರು, AWL ಆಗಿರ್ತಕ್ಕಂಥ ಲಕ್ಷ್ಮಣ್ ಜೋಗದಂಡಕರ್ ಅವರು ಆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿಕೊಂಡಿದ್ದಾರೆ. ಮತ್ತು ಅದೇ ರೀತಿ ಅತಿಥಿಗಳಾಗಿ ಆ ಭಾಗದ ಜನಪ್ರಿಯ ನಗರಸಭಾ ಸದಸ್ಯನಿ ಸಹೋದರಿ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ತಿಂಡೂರು ಕೂಡ ಆ ಸಮಾರಂಭದ ಮುಖ್ಯ ಅತಿಥಿಯನ್ನು ಅಲಂಕರಿಸಲಿದ್ದಾರೆ. ಮತ್ತು ವಿಶೇಷವಾಗಿ ನಿಂಗನಗೌಡ ಮರಿಗೌಡರು ಉಪಾಧ್ಯಕ್ಷರು KCC ಧಾರವಾಡ ಇವರು ಅತಿಥಿಗಳಾಗಿ ಪಾಲ್ಗೊಂಡಿದ್ದಾರೆ. ಸಿದ್ದಿಂಗಪ್ಪ F ಮಲ್ನಾಡದವರು ಗಣ್ಯ ವ್ಯಾಪಾರಸ್ಥರು, ಮಹೇಶ್ ದೇವಾಸಿ, ಶ್ರೀ ರಾಮದೇವ್ ಟ್ರೇಡರ್ಸ್ ಇವರು ಕೂಡ ಸಮಾರಂಭದ ಅತಿಥಿ ಸ್ಥಾನವನ್ನು ಅಲಂಕರಿಸಲಿದ್ದಾರೆ. ಅದೇ ರೀತಿ ನಾಗರತ್ನ SM ಸಾಲಿಮಠ ಅವರು ಕರಂಕಲ್ ಬಡಾವಣೆಯವರು ಅವರು ಕೂಡ ಸಮಾರಂಭದ ಆತಿಥ್ಯವನ್ನು ಅಲಂಕರಿಸಿದ್ದು ಗೌರವಾಧ್ಯಕ್ಷ ನೆಲ್ಲಿ ಸಂದ ಅವರು CK ಮಾರ್ಸೆಟ್ರು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಅವತ್ತಿನ ಸಂಗೀತ ಸೇವೆಯನ್ನು ರಾಜಶೇಖರ್ ಹಾಗೂ ಸಂಗಡಿಗರಿಂದ ಉತ್ತಮವಾಗಿರ್ತಕ್ಕಂಥ ಶ್ರೇಷ್ಠ ಸಂಗೀತ ಕಾರ್ಯಕ್ರಮ ಕೂಡ ಆ ವೇದಿಕೆಯಲ್ಲಿ ನಡೀತಾ ಇದೆ. ಇವತ್ತಿನ 18ನೇ ತಾರೀಕಿನ ಇವೆಲ್ಲ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಬುಧವಾರ ದಿವಸ 18ಕ್ಕೆ ನಿರ್ವಹಿಸುತ್ತಿದೆ. 19ನೇ ತಾರೀಕಿಗೆ ಸಾಯಂಕಾಲ 6 ಗಂಟೆಗೆ ಮಹಾದೇವಿ ಮಹಾರಥೋತ್ಸವ ಕಾರ್ಯಕ್ರಮ 6 ಗಂಟೆಗೆ ಸಾಗ್ತದೆ. ಆದರೆ ಅದು ಸಕಲ ಮಂಗಲ ವಾದ್ಯಗಳೊಂದಿಗೆ ಶ್ರೀ ಕರಿಮದೇವಿ ಪಾಲಕಿ ಉತ್ಸವ, ಕುಂಭಮೇಳ ಮತ್ತು ವಿಶೇಷವಾಗಿ ನಮ್ಮ ಈ ಸಲ ವಿಭಿನ್ನವಾಗಿರ್ತಕ್ಕಂಥ ಮೇಳವನ್ನು ಕರೆಸ್ತಕ್ಕಂಥ ಪದ್ಧತಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ A1 ಥಾಸ್ ರಾಮ್ಡೌನ್ ಕಲಾವಿದರು ಕಂಪನಿಯಿಂದ ಈ ಕಾರ್ಯಕ್ರಮ ಜಾತ್ರೋತ್ಸವಕ್ಕೆ ಆಗಮಿಸಿದ್ದಾರೆ. ಹಾಗೂ ರೇಣುಕಾಂಬ ನಾಗಸ್ವರ ಪಾರ್ಟಿ ತಂಡದವರು ಕೂಡ ಮಧ್ಯಾಹ್ನ 2:30ರಿಂದ ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಅರ್ಥಪೂರ್ಣಗೊಳಿಸಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದು ಸಾಯಂಕಾಲ 7 ಗಂಟೆಗೆ ಅಂದರೆ ಜಾತ್ರೋತ್ಸವದ 19ನೇ ತಾರೀಕಿನ ಜಾತ್ರೋತ್ಸವ ದಿನ ಸಾಯಂಕಾಲ ತೀರಿದ ನಂತರ 7:30ಕ್ಕೆ ಸನ್ಮಾನ್ಯ ಶ್ರೀ SK ಪಾಟೀಲ್ ಅವರು ಆ ದೇವಸ್ಥಾನದ ಸಮುದಾಯವನ್ನು ನಿರ್ಮಾಣಕ್ಕಾಗಿ 20 ಲಕ್ಷ ರೂಪಾಯಿಯನ್ನು ಕೊಡಮಾಡಲ್ಪಟ್ಟಿದ್ದಾರೆ. ಅದರ ಶಂಕುಸ್ಥಾಪನೆ ಕರಿಮದೇವಿ ಸಮುದಾಯ ಭವನದ ಸಂಕೀರ್ಣ ಒಂದು ಅಡಿಗರ ಸಮಾರಂಭವನ್ನು ಸನ್ಮಾನ್ಯ ಶ್ರೀ SK ಪಾಟೀಲರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಕಾರ್ಯಕ್ರಮ ನಿರ್ವಹಿಸಲಿದ್ದಾರೆ. ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಲ್ಲಿ ಚಂದಾವರಿಯವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರು ಅಲ್ಲಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ CC ಪಾಟೀಲ್ ಅವರು ಆ ಕಾರ್ಯಕ್ರಮದ ಮುಖ್ಯ ಅತಿಥಿಯನ್ನು ಅಲಂಕರಿಸಲಿದ್ದಾರೆ. ಅತಿಥಿಗಳಾಗಿ ಪರಶುರಾಮ್ ಕಟೋಟೆ ಹಾಗೂ ಪಾಲುದಾರರು ಆ ಕಾರ್ಯಕ್ರಮ ಈಶ್ವರಿ ಡೆವಲಪರ್ಸ್ ಅಂಡ್ ಈಶ್ವರಿ ಗೋಡ್ ಹುಬ್ಬಳ್ಳಿಯವರು ಆ ಕಾರ್ಯಕ್ರಮದ ಆತಿಥ್ಯವನ್ನು ಅಲಂಕರಿಸಲಿದ್ದಾರೆ. ಅದೇ ರೀತಿಯಾಗಿ CB ಸೊಲ್ಬಣ್ಣವರ GG ಕುಲಕರ್ಣಿ ಇವರು ಕೂಡ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ಅವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿ CK ಮಾರ್ಸೆಟ್ರು, ಶಂಕರ್ ಹಾನಗಲ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಸಂಜೆ 8 ಗಂಟೆಗೆ ಸಾಂಸ್ಕೃತಿಕ ವೇದಿಕೆ ಕಾರ್ಯಕ್ರಮಗಳು ಹಾಗೂ ದಾನಿಗಳಿಗೆ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅವತ್ತಿನ ಕಾರ್ಯಕ್ರಮವನ್ನು ಪ್ರೊಫೆಸರ್ ಶಶಿಧರ್ ಪುರಿ, ಚಂದ್ರು ಚವ್ಹಾಣ್ ಅವರು ನಿರ್ವಹಿಸಿದ್ದಾರೆ. ಮೊದಲನೇ ದಿನದ ಕಾರ್ಯಕ್ರಮ ನಿರೂಪಣೆಯನ್ನು ವಾಕ್ಯ ಹುಡುಗಣ್ಣ ಅವರು ನಿರ್ವಹಿಸತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕೊನೆ ದಿನದ ಕಾರ್ಯಕ್ರಮ
23/2026 ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ದೇವಿಯ ಮಹಾನ್ನ ಸಂತರ್ಪಣೆ ಕಾರ್ಯಕ್ರಮ ನೆರವೇರಿಸ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಾವಿರಾರು ಬಡವರು, ಶ್ರೀಮಂತರು, ಅನುಕೂಲಸ್ಥರು ಎಲ್ಲರೂ ಬಂದು ಆ ದೇವಿ ಪ್ರಸಾದವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವೀಕರಿಸ್ತಕ್ಕಂಥ ಕಾರ್ಯಕ್ರಮ ಪ್ರತಿ ವರ್ಷ ನಡೀತದೆ. ಅದರಂತೆ ಈ ವರ್ಷ ಕೂಡ 28 ತಾರೀಕು ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯುತ್ತದೆ. ಆ ಅನ್ನ ಸಂತರ್ಪಣೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಿರಣ್ ಭೂಮಾ ಅವರು ಪಾಲುದಾರರು ಮತ್ತು ದತ್ತ ಡೆವಲಪರ್ಸ್ ಲೀಡರ್ಸ್ ಗದಗ ಈ ಪಾಲುದಾರರೆಲ್ಲ ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಲಿದ್ದಾರೆ. ಮತ್ತು ಅಂದೇ ಸಾಯಂಕಾಲ 6 ಗಂಟೆಗೆ ಕಡಿಮೆನ ಕಾಳಗ ಅಂದರೆ ಉಪ ರಥೋತ್ಸವ ಕಾರ್ಯಕ್ರಮ ಜರುಗುತ್ತದೆ. ಆ ಸಾಯಂಕಾಲದ ಕಡಿಮೆನ ಕಾಳಗದ ನಂತರ 7 ಗಂಟೆಗೆ ಸಾಂಸ್ಕೃತಿಕ ವೇದಿಕೆ ಕಾರ್ಯಕ್ರಮಗಳು ಆವರಣದಲ್ಲೇ ದೇವಸ್ಥಾನದ ಆವರಣದಲ್ಲೇ ಆರಂಭಗೊಳ್ಳುತ್ತದೆ. ಅವತ್ತಿನ ಆ ಸಮಾರಂಭದ ಅಧ್ಯಕ್ಷತೆಯನ್ನು 20ನೇ ತಾರೀಕಿನ ಸಮಾರಂಭದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿ ಕೆ ಮಾನಸೆಟ್ಟರು ನಿರ್ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಯುವ ನಾಯಕರಾಗಿರ್ತಕ್ಕಂಥ ಕೃಷ್ಣಗೌಡ ಪಾಟೀಲ್ ಅವರು ಆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಹಾಗೂ ಅತಿಥಿಗಳಾಗಿ ಮಾಜಿ ನಗರ ಸದಸ್ಯರಾಗಿರ್ತಕ್ಕಂಥ ರಾಮಕೃಷ್ಣ ಪಾಂಡ್ರೆ, ಬಾಪುಗೌಡ ಕೃಷ್ಣಮ್ಮನಗೌಡರು ಕೂಡ ಆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ಅವತ್ತಿನ ಉಪಸ್ಥಿತಿ ಕಾರ್ಯಕ್ರಮದಲ್ಲಿ ಇಲ್ಲಿ ಚಂದಾವರವರು, ಶಂಕರ ಅವರು, ಜಾತ್ರಾ ಸಮಿತಿ ಅಧ್ಯಕ್ಷರು ಅಲ್ಲಿ ಉಪಸ್ಥಿತರಿರುತ್ತಾರೆ. ಅವತ್ತು ಕೂಡ ದಾನಿಗಳಿಗೆ ಮತ್ತು ಗಣ್ಯ ವ್ಯಕ್ತಿಗಳಿಗೆ ಕಾರ್ಯಕ್ರಮ ಸನ್ಮಾನ, ಅವರಿಗೆ ಗೌರವ ಅರ್ಪಣೆ ಕಾರ್ಯಕ್ರಮ ಕೂಡ ಅವತ್ತು ನಡೀತದೆ. ಅಂದಿನ ಕಾರ್ಯಕ್ರಮ ಮಾತ್ರ ನಿವೃತ್ತ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀ ಶಕುಂತಲಾ ಸಿಂಧೂರವರು ಅವತ್ತಿನ ಕಾರ್ಯಕ್ರಮವನ್ನು ನಿರ್ವಹಿಸಲಿದ್ದಾರೆ. ಈ ರೀತಿ 18, 19, 20 3 ದಿನಗಳ ಕಾಲ ಸತತವಾಗಿ ದೇವಿಯ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಗದಗಿನ ಕರಂಕಲ್ ಬಡಾವಣೆ ಮಧ್ಯಭಾಗದಲ್ಲಿರ್ತಕ್ಕಂಥ ನಮ್ಮ ನಗರ ಜಾತ್ರೆಯಾಗಿ ಮಾರ್ಪಡಿಸುತ್ತೇವೆ. ಅದು ಜಾತ್ರೆ ಆಗಿರ್ತಿತ್ತು. ಇತ್ತಿತ್ತಲಾಗಿ ಸುಮಾರು 15-20 ವರ್ಷಗಳಿಂದ ಅದನ್ನು ನಾವು ನಮ್ಮ ನಗರ ಜಾತ್ರೆ, ಇವತ್ತು ಗದಗಿನ ತಗೊಂಡಿದ್ದಾರೆ ಸಿದ್ಧಿ ಮಾಸಮುಡಿ ಜಾತ್ರೆ ನಮ್ಮ ಊರು ಜಾತ್ರೆಯಾಗಿ ಕೊಳ್ಳುತ್ತದೆ. ನಾವು ನಮ್ಮ ನಗರ ಜಾತ್ರೆಯಾಗಿ ಇದಕ್ಕೆ ಟೈಟಲ್ ಮೂಲಕ ನಾವು ಕಾರ್ಯಕ್ರಮವನ್ನು ನಿರ್ವಹಿಸ್ತಾನೂ ಬಂದಿದ್ದೇವೆ. ಇದಕ್ಕೆಲ್ಲ ಭಕ್ತಾದಿಗಳು ಮತ್ತು ಎಲ್ಲ ಭಕ್ತರು ಅರ್ಥಪೂರ್ಣವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಮನೋಭೂಮಿಕೆಯನ್ನು ಪರಂಪರಿತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಇದು 97 ವರ್ಷಗಳ ಇತಿಹಾಸ ಜಾತ್ರೋತ್ಸವ ನಡೀತಿದ್ರು. ನಾವು ಸುಮಾರು 26 ವರ್ಷಗಳಿಂದ ನಾವು ಅದನ್ನು ಜಾತ್ರೆ ನಡೆಸ್ಕೊಂಡು ಬಂದಿದ್ದೇವೆ. ಸುಮಾರು 71 ವರ್ಷಗಳ ಕಾಲ ಬಹು ಎಲ್ಲ ಭಕ್ತರು ಆ ಹಿಂದಿನ ಟ್ರಸ್ಟಿಗಳೆಲ್ಲ ಅದನ್ನು ಅರ್ಥಪೂರ್ಣವಾಗಿ ನಡೆಸ್ಕೊಂಡು ಬಂದು ಸಾಂಗವಾಗಿ ಎಲ್ಲ ಸಾಗಿಸಿ ಇಲ್ಲಿವರೆಗೆ ಕೊಟ್ಟಿದ್ದಾರೆ. ನಾವು ಕೂಡ ಇವತ್ತಿನ ಪದಾಧಿಕಾರಿಗಳು 26 ವರ್ಷದಿಂದ ಸತತವಾಗಿ ನಾವು ಅದನ್ನು ಅವರೇನು ಕೊಟ್ಟಿದ್ದಾರೆ ಹಾದಿಯಲ್ಲಿ ಭಾಳ ಅರ್ಥಪೂರ್ಣವಾಗಿ ಅವ್ರಿಗಿಂತ ಹೆಚ್ಚು ಉತ್ತಮ ಮತ್ತು ಶ್ರೇಷ್ಠ ಮಟ್ಟದ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಬಂದಿದ್ದೀವಿ. ಇದು ಬಹಳ ಮಹತ್ವಪೂರ್ಣ ಆಗಿರ್ತಕ್ಕಂಥದ್ದು. ಮತ್ತು ಈ ದೇವಿ ಯಾರಿಗೆ ನಂಬಿದರೆ, ಆ ದೇವಿಯನ್ನು ಯಾರು ಆರಾಧಿಸ್ತಾರೆ ಅವರನ್ನು ಉದ್ಧಾರ ಮಾಡ್ತಕ್ಕಂಥ ಭವ್ಯ ದಿವ್ಯ ಶಕ್ತಿಯನ್ನು ಈ ತಾಯಿ ಕರೆಯಮ್ಮ ಹೊಂದಿದ್ದಾಳೆ. ಅಂತ ದೇವಿಯ ಕಾರ್ಯಕ್ರಮ ಇವತ್ತು ನಗರದಲ್ಲಿ ನಮ್ಮ ನಗರದ ಜಾತ್ರೆಯಾಗಿ ಹೊರಹೊಮ್ತಾ ಇದೆ. ಅದಕ್ಕೆ ವಿನಂತಿ ನಂದು ಏನು ಅಂದರೆ, ನಾವು ಎಲ್ಲ ಕರೆಮನ ಭಕ್ತಾದಿಗಳನ್ನು ಕೂಡ ನಾನು ಕಳಿಸ್ಕೊಂಡಿದ್ದೇವೆ. ಅದಕ್ಕೆ ಸುಮಾರು 3 ದಿನಗಳು ನಡೀತಕ್ಕಂಥ 18, 19, 20 3 ದಿನ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ಸಹಕಾರವನ್ನು ಬಯಸ್ತೇನೆ. ತಾವು ಏನೇನು ಪಬ್ಲಿಸಿಟಿ ಕೊಡೋಕ್ಕೆ ಸಾಧ್ಯದ ಈ ದೇವಿಯ ಮಹತ್ವಕ್ಕೆ, ಜಾತಿಗಳ ಉತ್ಸವಕ್ಕೆ ಅವೆಲ್ಲ ತಾವು ನೀಡಬೇಕು. ಅದೇ ರೀತಿ ಟಿವಿ ಮಾಧ್ಯಮದವರು ಕೂಡ ವಿಶೇಷವಾಗಿ ಮತ್ತು ಸಿಟಿ ಕೇಬಲ್ನವರು ಕೂಡ ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದಾರೆ. ಅವೆಲ್ಲ ಟಿವಿ ಮಾಧ್ಯಮದವರು ಮತ್ತು ಸಿಟಿ ಕೇಬಲ್ನವರು ಕೂಡ 3 ದಿವಸ ಈ ದೇವಿಯ ಜಾತ್ರೋತ್ಸವದ ಒಂದು ಪ್ರಚಾರ ವ್ಯವಸ್ಥೆಯನ್ನು ಭಾಳ ತಾವು ಸಹಕಾರದಿಂದ ಭಾಳ ಅರ್ಥಪೂರ್ಣವಾಗಿ ಮಾಡ್ತಿದ್ದನ್ನು ಕೂಡ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಈ 3 ದಿನ ಜಾತ್ರೆ ವ್ಯವಸ್ಥೆಗೆ ಸದಾ ಇರಲಿ. ನಿಮ್ಮ ಆ ದೇವಿ ಅನುಕರಣೆ ನಿಮ್ಮೆಲ್ಲರಿಗಾಗಲಿ. ನಿಮ್ಮ ಮೂಲಕ ನಮ್ಮ ಟ್ರಸ್ಟ್ ಅವರಿಗೆ ಒಂದು ಒಳ್ಳೆಯ ಶ್ರೇಷ್ಠ ಹೆಸರು ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗಂತಕ್ಕಂಥ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ಈ ಪತ್ರಿಕಾಗೋಷ್ಠಿಯ ಮಹತ್ವಪೂರ್ಣ ಆಗಿರ್ತಕ್ಕಂಥ ವಿವರವನ್ನು ತಮ್ಮನ್ನು ಮಂಡಿಸ್ತಾ ಇದ್ದೀನಿ.